ಸ್ಪರ್ಧಾರ್ಥಿಗಳು ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ 22ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ರಾಷ್ಟ್ರೀಯ ಧ್ವಜ ದಿನವನ್ನು ನಾವು ಜುಲೈ 22ರಂದು ಪ್ರತಿ ವರ್ಷ ಆಚರಿಸುತ್ತಾ ಬರುತ್ತಿದ್ದೇವೆ. ಇನ್ನು ಭಾರತೀಯ ಫುಟ್ಬಾಲ್ ತಂಡದ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ಇವರು ಮನೋಲು ಮಾರ್ಕ್ವೇಜ್. ಸೊ ಇದನ್ನು ನಾನು ಪ್ರೊನೌನ್ಸಿಯೇಷನ್ ತಪ್ಪು ಮಾಡಿದ್ದೀನಿ, ನೀವು ಕರೆಕ್ಟಾಗಿ ನೋಡಿಕೊಡ್ರಿ ಸ್ಪೆಲ್ಲಿಂಗ್. ಇನ್ನು ಇವರು ಗೋವಾದ ಕೋಚ್ ಆಗಿದ್ದರು, ಇವಾಗ ಪ್ರಸ್ತುತ ಭಾರತದ ಫುಟ್ಬಾಲ್ ಟೀಮ್ಗೆ ನೇಮಿಸಲಾಗಿದೆ. ಇನ್ನು ಕತರ್ಗಾಮ್ ಎಸಲ ಹಬ್ಬವು ಇತ್ತೀಚೆಗೆ ಯಾವ ದೇಶದಲ್ಲಿ ಆಚರಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಇದನ್ನು ಶ್ರೀಲಂಕಾ ದೇಶದಲ್ಲಿ ಆಚರಿಸಲಾಗಿದೆ. ಇದು ಭಾರತಕ್ಕೂ ಕೂಡ ಸಂಬಂಧಿಸಿದೆ ಕತರ್ಗಾಲ್ ಎಸಲ ಹಬ್ಬ. ಇನ್ನು ಖಡ್ಗ ಪ್ರಸಾದ್ ಶರ್ಮಾ ಓಲಿ ಅವರು ಯಾವ ದೇಶದ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ ಅಂತಂದರೆ ಇವರು ನೇಪಾಳ ದೇಶದ ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ. ಕೊನೆಯದಾಗಿ ಭಾರತದ T20 ಕ್ರಿಕೆಟ್ ತಂಡದ ನಾಯಕನಾಗಿ ಯಾರನ್ನು ನೇಮಿಸಲಾಗಿದೆ ಅಥವಾ ಆಯ್ಕೆ ಮಾಡಲಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ.